ಕಾರ್ಕಳ ಬ್ಲಾಕ್ನ ಅಧ್ಯಕ್ಷರಾದಂತಹ ಸದಾಶಿವ ದೇವರವರೇ, ಹೆಬ್ರಿ ಬ್ಲಾಕ್ನ ಅಧ್ಯಕ್ಷರಾದಂತಹ ಮಂಜುನಾಥ್ ಪೂಜಾರಿ ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಕಾರ್ಯಕರ್ತರು, ಅಭಿನಂದನೆಗಳು ತುಂಬ ಆಗ್ತವೆ. ಆದರೆ ಇವತ್ತಿನ ಅಭಿನಂದನೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ. ಯಾಕಂತ ಹೇಳಿದ್ರೆ ಈ ಅಭಿನಂದನೆ ಅವಿಸ್ಮರಣೀಯ ಯಾಕಂತ ಹೇಳಿದ್ರೆ ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಮೊದಲ ಕಾಲದಲ್ಲಿ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಾಧ್ಯ ಇತ್ತು. ಆದರೆ ಬಡವರ ಮಕ್ಕಳು ಸಹ ಸಮಾಜದಲ್ಲಿ ಮುಂದೆ ಬರಬೇಕು, ಡಾಕ್ಟರ್ ಆಗುವಂತಹ ಕನಸನ್ನ ಕಾಣಬಹುದು ಎಂಬಂತಹ ಒಂದು ಅಂಕಿತಕ್ಕೆ ಸಹಿ ಹಾಕಿದ ಕೈಗಳಿಂದ ಅಭಿನಂದನೆ ತಗೊಂಡದ್ದು ನನ್ನ ಭಾಗ್ಯ. ಆದ್ದರಿಂದ ಅದು ಅವಿಸ್ಮರಣೀಯ. ಬಡವರ ಮಕ್ಕಳು, ಹಿಂದುಳಿದ ವರ್ಗದವರು ಸಹ ಒಂದು ಪಂಚಾಯತ್ ಮೆಂಬರ್ ಆಗಬೇಕು, ಹಿಂದುಳಿದ ವರ್ಗದವರು ಸಹ ಸಮಾಜದ ಕಟ್ಟ ಕಡೆಯ ಪ್ರಜೆಗಳು ಸಹ ಪಂಚಾಯತ್ನ ಅಧ್ಯಕ್ಷ ಆಗಬೇಕು ಎಂಬ ಒಂದು ಕಾನೂನನ್ನ ಜಾರಿಗೆ ತಂದು ಆ ಅಂಕಿತಕ್ಕೆ ಸರಿಯಾದ ಕೈಗಳಿಂದ ನಾನು ಇವತ್ತು ಅಭಿನಂದನೆಯನ್ನ ಪಡೆದಿದ್ದೇನೆ. ಆದ್ರಿಂದ ಇದು ಅವಿಸ್ಮರಣೀಯ. ನನ್ನ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ನನಗೆ ಚುನಾವಣೆಯಲ್ಲಿ ಸಹಾಯ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಈ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಯುವ ಸಂಘಟನೆಯನ್ನು ಕಟ್ಟುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಯುವ ಕಾಂಗ್ರೆಸ್ಸನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂತಹ ಎಲ್ಲ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬತಕ್ಕಂಥ ಹೇಳಿಕೆಗಳನ್ನು ಮತ್ತು ಭರವಸೆಯನ್ನು ಕೊಡುತ್ತಾ, ಕಾಂಗ್ರೆಸ್ ಪಕ್ಷ ನನ್ನ ತುಂಬ ಜನ ಹೇಳಿದ್ರು, ನಾವು ಕಾಂಗ್ರೆಸ್ನಲ್ಲಿರುವಾಗ ನೀವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದೀರಿ ಯುವಕರಾಗಿ, ಯಾಕೆ ನಿಮಗೆ ಹುಚ್ಚ, ನೀವೆಲ್ಲ ಬಿಜೆಪಿಗೆ ಬಂದ್ಬಿಡಿ ಅಂತೇಳಿ ಬಿಜೆಪಿಯವರು ಹೇಳಿದ್ರು. ಆದರೆ ನಾನು ಒಂದು ದಿವಸ ಪಂಚಾಯತ್ ಮೆಂಬರ್ ಕೂಡ ಹೌದು, ಈ ಭಾಗದ ಒಂದು ದಿವಸ ಚುನಾವಣೆಗೆ ಹೋದಾಗ ವೋಟ್ ಕೇಳಲಿಕ್ಕೆ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಹೆಂಗಸು ಹೇಳ್ತಾರೆ, ಅವರು ಇಲ್ಲಿದ್ದಾರೆ, ಆ ಮಾತನ್ನು ನಾವು ಕಾಂಗ್ರೆಸ್ನಲ್ಲಿ ಯಾಕೆ ಇದ್ದೇವೆ ಅನ್ನತಕ್ಕಂಥ ಒಂದು ಮಾತು, ಮತ್ತೆ ಯುವಕರು ಕಾಂಗ್ರೆಸ್ಗೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಏನು ವೆಯ್ಟ್ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಆ ಮಾತನ್ನ ನೀವು ಅವರ ಬಾಯಿಂದಲೇ ಕೇಳಬೇಕು. ಒಂದು ನಿಮಿಷ ರಾಧಕಲ್ಯ ನಟ್ಟಿ ಕೇಳಿ ಕೊಂಟದು ಕಾಣ್ತದೆ ದಾಯಬಟ್ಟ ಇನ್ನ ಮಂಡಿಸು ಆತು ಕಷ್ಟೋಡು ಯೋಕ್ಲೆ ಮಲ್ಲವಂತ ಕಾಣ್ತದೆ ನಮ್ಮ ಈ ಸ್ವಂತ ಒಂದಿಯ ಇಂದು ಬಂದು ಕೊಡೋಣ ಈ ಇಂದಿರಾ ಗಾಂಧಿ ಕೊತ್ತಿನ ಐನ್ಸೆನ್ಸ್ ಜಾಗಗಳು ಎಲ್ಲಿಯ ಒಂದಿಯ ಇಲ್ಲು ಕಟ್ಟದುಳ್ಳೆ ಅಂಡಲ ಎನ್ನಮ್ಮ ಎಂಕ್ಲೇನು ಓಲ್ಲ ಸಂಬಳ ಕಾಡು ಒಯ್ಕ್ಲಾ ಎಂಕ್ಲೇನು ಕುಲ್ಲಾದಿದೆ ಆಯ್ಬಂಡ ಯಾನು ನಟ್ಟಿ ಅಮ್ಮ ನೆಟ್ಟು ಕಲ್ತದು ಮುಂದೆ ಸೀತಾರಾಮಣ್ಣನ ಕಂಡರು ಕಲ್ತದು ಬರ್ತದ ಒಂದಿನಿಂದ ಬೀಡಿ ಕಟ್ಟದು ಇವನಿಗೆ ತಂದುತ್ತೆ ಅಂದದು ಮಗ ಈ ಎಂಕ್ಲೆ 75 ಸೆಂಟು 77 ಇಸಿಂದು ಈ ಇಂದಿರಾ ಗಾಂಧಿನ ಕಾನೂನು ಜಾಗ ಬರ್ತದೆ. ಈ ಬಡವರಿಗೆ ಕೊಟ್ಟ ಜಾಗನು ಕಾಲದ ಕಾಲಕ್ಕೂ 75 ರೂಪಾಯಿ ಕಟ್ಟರೆ ಗುಡ್ಗೆ ಇಂಚಿನ ಬಡವರ ಕಾಫಿಗೆ ಆ ಬಂದಿಸು ಎಂಕ್ಲೇಗೆ ಹೋಗುದು
ಬಂದಿರ ಬಡವರು ತಾಳಿ ಬಂದು ತಿಂದು ಇಂಕಲು ಜೀವನ ಬೇಕು ಅದು ಇವೇನು ಬೇಕು ಅದು ಏನು ಮೂಜಿನ ಕ್ಲಾಸ್ ಬಂದಾಗ ಇಂಕಲು ಉನಾರ ಗಂಡಿತ್ತು ತಾಳಿ ಬಂದು ತಿಂದು ಮಲ್ಲದೆ ಸಾಮಾನ್ಯ ಉಂಟಾದ್ರು ಮಗ ನಮ್ಮ ಮುಂದೆ ಅನ್ನೋಳಿ ಜಾಗ ಸ್ವಂತ ಒಂದು ಇಲ್ಲ ಅಮ್ಮ ವೈದ್ಯ ಯಾರು ಚಾನಲ್ಗಳಲ್ಲಿ ಈಗ ಜೀವನ ಎಂಕ್ಲೆ ಕಲ್ಪರ ಸಾಧ್ಯ ಇದ್ದಿಲ್ಲ ಎಂಕ್ಲ ಜೋಕು ಕಲ್ಕೊಡು ಮಸ್ತ್ ಆಸೆ ಬೇಕು ಗಾಯವಂಡ ಎಂಕ್ಲೆ ಕೈಗೆ ಕರಳು ಐಕುಲ್ ಎಡ್ಡಾವು ಬಡವರ ಜೋಕು ಮಾಡಲ್ಲ ಐಕುಲ್ ಕಲ್ತದು ನಾ ಮಿಟ್ಟದು ಅಕುಲು ಸಾಧನೆ ಬರ್ತದು ಎನ್ನ ಮಲ್ಲ ಒಂದಿ ಈ ದೀಪಕ್ ಕೋಟ್ಯನ್ ಗೀತ್ ಪಾತ್ರೆ ಅವಕಾಶ ಕೊಡಬೇಕು ಮಾತ್ರ ಇಲ್ಲದ ಪೋನ ಎಂಗುಲು ಬಂಜಿದ ಬಾಳದು ದೀಪೋ ಎಂಗ್ಲೆ ನುಪ್ಪುತ್ತುಜಿ ಎಂಗ್ಲು ತಾರಿ ಬಂದು ತಿಂದು ಎಂಗುಲು ಜೀವನ ನಿಂತಿಲ್ಲ ಅಂಚಪ್ಪನಾಗ ಎಂಗ್ಲೆ ಇಂದಿರಾ ಗಾಂಧಿ ಭೂಮಿ ಕೊಡ್ದು ಎಂಗ್ಲೆ ಕಲ್ಪನ ಸಾಧ್ಯತೆ ಆಂಡ ಎಂಗ್ಲೆ ಆ ಭೂಮಿ ಕೊಡ್ನಿರ್ದಾವಲ್ಲ ಎಂಗ್ಲು ಎಂಗಲ ಇಲ್ಲಿ ಕಟ್ಟಿದೆ ಎಂಗಲ ಸುರುದಾಡಿ ಇಕ್ಕಿಸಿ ಎಂಗಲ ಜೋಕುಲೆನ ದುಂಬುಗು ಕಲ್ಪೋಲೆಕ ಆಂಡು ಪಂಪಿನ ಪಾತ್ರವನ್ನು ಪಂಡಿರೆ ಇತ್ತ ಯೋಗ್ಯ ಡಿಸೈಡ್ ಮಾಡ್ಕೊಡು ಇಂದಿರಾ ಗಾಂಧಿ ಕಾನೂನಲ್ಲಿ ಬಡವರಿಗೆ ಕೊಡು ಮುಸ್ಲಿಮರಿಗೆ ಕೊಡು ಅಥವಾ ಮುಸ್ಲಿಮರಿಗೆ ಭೂಮಿ ಕೊಡ್ತೀನಿ ಹಿಂದುತ್ವದ ವಿಚಾರ ಕೊಡು ಎಂಗಲ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ಕೊಂಡು ಪ್ರಸ್ತಾಪಗಳು ಕೂಡ ಆಗುವುದಿಲ್ಲ ಅಂಚ ಯೋಗ್ಯ ಡಿಸೈಡ್ ಮಾಡ್ಕೊಡು ಜನಕ್ಕೆಲ್ಲ ಬಂಗಾರ ಕೊಟ್ಟರು ಕಾಂಗ್ರೆಸ್ ಏಳು ದಿನ ಅನ್ನ ಒಟ್ಟಿಗೆ ಇದ್ದಲ್ಲಿ ಹೆಚ್ಚಿನ ಕಾನೂನಿನ ಕನ್ನಡ ಯಾಕಲ್ಲ ಬದುಕಡು ಯಾಕಲ್ಲ ಜೀವನೋಡು ಅದು ಬಿದ್ದು ಬರ ಹೆಚ್ಚಿನ ಪೂರ ಪೀಠಿಗೆ ಪಾಲ್ಗೊಳ್ತು ಪಂಪಿನ ವಿಚಾರವನ್ನು ಅರ್ಥ ಮಾಡ್ಕೊಂಡು ಪಂಪಿನಿಗೆ ಆಡಳಿತ ಪಾತ್ರ ಬರ್ತಾರೆ ಇನ್ನು ನಮ್ಮ ಮಾತೆಲ್ಲ ಪಾತ್ರ ಇಂಜಿನ ಶಾಸಕರಾದ ಸುನೀಲ್ ಕುಮಾರ್ ನವೀನ್ ಕುಮಾರ್ ಪಾತ್ರ ಹಿಂದುತ್ವದ ವಿಚಾರದಲ್ಲಿ ಪಾತ್ರ ನಮ್ಮ ಧೂಪ ಎಂಟು ಏರಾಳಲ್ಲ ಬಂದೆ ನಿಖಲ್ ಏನಲ್ಲ ತುಳಸಿ ಗದ್ದೆಗೆ ದೀಪ ದೇವರಿಗೆ ಶುರು ಮಾಡ್ತೀನಿ ಸುನೀಲ್ ಕುಮಾರ್ ಶಾಸಕರಾಗಿ ಬರ್ತಾನೆ ಅದು ನವೀನ್ ಕುಮಾರ್ MP ಆಗಿ ಹೋಗ್ತಾನೆ ಅಕುಲು ಶಾಸಕ ಆವು ತುಂಬುಲ ಅಕುಲು ಲೋಕಸಭಾ ಸದಸ್ಯರು ಆವು ತುಂಬುಲ ನಿಖಲ್ ಎಲ್ಲೆಡೆ ನಿಖಲು ದೀಪ ಹೊಂದಿದ್ದಾರೆ ತಂಬಿಲ ಹೊಂದಿದ್ದಾರೆ ಇನ್ನಿಂದ ದಿನ ನಮ್ಮ ಮಾತೆಲ್ಲ ಪ್ರಭ ಮೋದಿಯ ದೂರ ಮಾತೆಲ್ಲ ಮೋದಿಯ ದೂರ ಸರಿಜಿ ಅವಜಿ ಬೆಲೆ ರೀತಿ ಆಗ್ತದೆ ಅವು ಆಗ್ತದೆ ಮುಂದಾಗ್ತದೆ ಬಂದೊಂದು ಯಾವ ಕೆಲವರು ಮೋದಿಯ ದೂರ ಪ್ರಯೋಜನ ನಮ್ಮ ಮಾತೆಲ್ಲ ಒಂಜಿ ದೈವ ದೇವರಿಗೆ ನಮ್ಮ ಇಲ್ಲ ಬುದ್ಧ ಕುಟುಂಬ ಮಲ್ಪನ ಒಂದು ಕೈ ಮುಗಿಯುವ ಈ ಮಲ್ತಿನಗರ ದಾದಾಪನ ತಪ್ಪುತ್ತ ಮನೆ ಸಾಲೇನು ಅವು ದ್ಯಾಗ ಬಂದಾಗ ಐದು ಬರ್ತು ಮಲ್ತಿನ ಏನ ತಪ್ಪುತ್ತಲ್ಲ ದೇವರು ತಪ್ಪು ಬರ್ತಾರೆ ಅಂಚನೆ ಮೋದಿ ಅಲ್ಲ ಪ್ರಧಾನಮಂತ್ರಿ ಅವರು ಗಡಿ ಬಾಯಿ ಎತ್ತಿಕೊಂಡು ಯಾರು ಚಾಮಾರದಿದ್ದಾನೆ ನಮ್ಮ ಮಾತೆಲ್ಲ ಏನು ಮಾಡ್ತಿದ್ರು ನಮ್ಮ ಮಾತೆಲ್ಲ ಕೊಡುವುದೊಂದು ಹೋಟೆಲ್ ಪಾತ್ರ ಚಾತಂಗಡಿ ಮಾಡಿಕೊಂಡು ನಮ್ಮ ಮಾತೆಲ್ಲ ಅದಕ್ಕೆ ಪ್ರಧಾನಿ ಮಾಡ್ತಾ ಇನಿ ಅದಕ್ಕೆ ದೇಶವನ್ನು ನಡಪನ ಚಿಂತಿನ ಅದಕ್ಕೆ ಶಕ್ತಿ ಇಚ್ಚಿ ಇನಿ ಅರಿವು ನಮ್ಮ ಪ್ರಯೋಜನ ಇತ್ತು ನಮ್ಮ ಚಾ ಮಾರುವುದಿಲ್ಲ ಬಂದಾಗಲೇ ನಾವು ಅರ್ಥ ಮಾಡ್ಕೊಂಡಿತ್ತು ಮಸ್ತ್ ಕೊಟ್ಟು ಟಾಣಿದ್ದು ಹೋರಾಡು ನನ್ನ ಕಾರ್ಕಳದ ನೂದೆಟ್ಟು ನೂದು ಕಾಂಗ್ರೆಸ್ನ ಗತ ವೈಭವ ಮರುಕಳಿಸೋರು ಅಂಡ ಆ ಗತ ವೈಭವ ಬರೋದಂಡ ಕಾಂಗ್ರೆಸ್ ಮಾತ್ರ ಕಾರ್ಯಕರ್ತರು ಅಭಿವೃದ್ಧಿ ಪೂರಕುಲ ಬಸ್ ಸೇರಿದು ಬಿಜೆಪಿ ಸರ್ಕಾರದ ವಿರುದ್ಧ ಜನ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಡೋದು ಬ್ಲಾಕ್ ಅಧ್ಯಕ್ಷರೊಟ್ಟಿಗೆ ಮಾತೆಲ್ಲ ಪ್ರತಿ ಗ್ರಾಮಕ್ಕೂ ಬರ್ಪ ವಾರ್ಡ್ ವೈಸ್ ಬಿಜೆಪಿ ವಿರೋಧದ ಪ್ರತಿಭಟನೆ ಮಲ್ಪುಗ ಕಾಕಡ ಕೂಡ ಕಾಂಗ್ರೆಸ್ ಗತ ವೈಭವ ಮರುಕಳಿಸಿ ಅಪ್ಪನೊಂದು ಬೋಲೋ ಭಾರತ್ ಮಾತಾ ಕಿ ಅಭಿನಂದನೆಗಳು ದೀಪಕ್. ಈಗ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ನಮ್ಮೆಲ್ಲರ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಪಡವೂರವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಉಭಯ ಅಧ್ಯಕ್ಷರುಗಳೇ,
ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ, ಯುವಕ ಕಾಂಗ್ರೆಸ್ಸಿನ ಜಿಲ್ಲೆಯ ಅಧ್ಯಕ್ಷರೇ, ಎನ್ಎಸ್ಐನ ಜಿಲ್ಲೆಯ ಅಧ್ಯಕ್ಷರೇ, ಕಾರ್ಕಳ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಹೆಬ್ರಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಇಲ್ಲಿಗೆ ಆಗಮಿಸಿದಂಥ ಜಿಲ್ಲೆಯ ಬೇರೆ ಬೇರೆ ಬ್ಲಾಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಆಗಮಿಸಿದಂಥ ಪಕ್ಷದ ಎಲ್ಲ ಮುಖಂಡರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ಈ ದಿವಸ ಕಾರ್ಕಳದಲ್ಲಿ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಕೊರತೆ ಇದೆ ಅನ್ನುವಂಥ ರೀತಿಯ ಅಪವಾದಕ್ಕೆ ಉತ್ತರವಾಗಿ ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದೇ ರೀತಿಯಾಗಿ ಎನ್ಎಸ್ಐನ ವಿದ್ಯಾರ್ಥಿ ಘಟಕದ ಜಿಲ್ಲೆಯ ಅಧ್ಯಕ್ಷರು, ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು ಮುಂದಿಟ್ಟುಕೊಂಡು ಅವರನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಹಮ್ಮಿಕೊಂಡಿದ್ದೇವೆ. ಅವರನ್ನು ಸನ್ಮಾನ ಮಾಡುವಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ಬಗ್ಗೆ ನೆನಪಾಯಿತು. ನಾನೊಂದು ಕಾಲೇಜಿನ ಯೂನಿಟ್ನ ಎನ್ಎಸ್ಐನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ತ್ರಿವೇಂದ್ರಮಿಗೆ ತರಬೇತಿಗೆ ಕಳಿಸಿ, ಎನ್ಎಸ್ಐನ ತರಬೇತಿ ಶಿಬಿರಕ್ಕೆ ಕಳಿಸಿ ನಮ್ಮನ್ನೆಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಅಣಿಗೊಳಿಸುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಚಾಲನೆಯನ್ನು ಕೊಟ್ಟರು. ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಶ್ರೀಯುತ ವೀರಪ್ಪ ಮೊಯ್ಲಿ ಅವರ ಸಹಕಾರದಲ್ಲಿ, ಶ್ರೀಯುತ ಜನಾರ್ದನ ಪೂಜಾರಿ ಅವರ ಸಹಕಾರದಲ್ಲಿ, ಶ್ರೀಯುತ ಆಸ್ಕರ್ ಫರ್ನಾಂಡಿಸ್ ಅವರ ಸಹಕಾರದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನೇಮಕಾತಿಯನ್ನು ಮಾಡಿದೆ. ನನಗೆ ಬೆಂಗಳೂರು, ಬೇರೆ ಮಂಗಳೂರು ಬಿಟ್ಟರೆ, ನಮ್ಮ ಜಿಲ್ಲೆಗಳು ಬಿಟ್ಟರೆ ಬೇರೆ ಕಡೆ ಪರಿಚಯ ಇರಲಿಲ್ಲ. ಆಗ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮ್ಮ ಎನ್ಎಸ್ಸಿ ಘಟಕದ ಮುಖಾಂತರ ವಿಭಾಗೀಯ ಮಟ್ಟದ ಸಮ್ಮೇಳನಗಳನ್ನು ಮಾಡಿ, ಎನ್ಎಸ್ಸಿಯ ಸಮ್ಮೇಳನವನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನೆಲ್ಲ ಮುನ್ನಡೆಸುವಂತ ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಎನ್ಎಸ್ಸಿನ ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿಗರನ್ನು ಇವತ್ತು ಅಭಿನಂದಿಸುವಂತ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸುವಂತ ಅವಕಾಶ. ಹೆಚ್ಚು ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಪೇಟ ಇಟ್ಟು, ಶಾಲು ಹಾಕಿ, ಹಾರ ಹಾಕಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎನ್ಎಸ್ಸಿನ ಅಧ್ಯಕ್ಷರು ಇವತ್ತು ಇಲ್ಲಿಯವರೇ, ಹೆಬ್ರಿಯವರೇ, ಮೂಲತಃ ಹೆಬ್ರಿಯವರೇ ಇವತ್ತು ಜಿಲ್ಲೆ ಎನ್ಎಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಬ್ಲಾಕಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಸನ್ಮಾನಿಸುವಂತ ಕಾರ್ಯಕ್ರಮ ನಡೆದಿದೆ. ಹಾರ ಹಾಕಿರುವಂಥದ್ದು, ಪೇಟ ತೊಡಿಸಿರುವಂಥದ್ದು, ಸಾಲು ತೊಡಿಸಿರುವಂಥದ್ದು ನಿಮಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ತೋರಿಸಿಕೊಡುವಂತ ರೀತಿಯ ಉದ್ದೇಶದಿಂದ ಅವರನ್ನು ಸನ್ಮಾನಿಸುವಂತ ಕಾರ್ಯಕ್ರಮ ಆಗಿದೆ. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಕೊರತೆ ಇದೆ, ವಿದ್ಯಾರ್ಥಿಗಳ ಕೊರತೆ ಇದೆ, ಅದನ್ನು ಸಂಪೂರ್ಣವಾಗಿ ನೀಗಿಸುವಂತ ಒಂದು ಕಾರ್ಯಕ್ರಮವನ್ನು ಕೈಗೂಡಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಮಹತ್ತರವಾದಂತಹ ಒಂದು ಜವಾಬ್ದಾರಿಯನ್ನ ಅವರ ಮೇಲೆ ಹೊರಿಸುವುದರ ಮುಖಾಂತರ ಅವರನ್ನು ಅಭಿನಂದಿಸುವಂತ ಕಾರ್ಯಕ್ರಮ ಆಗಿದೆ. ಹೆಚ್ಚಿನ ಯುವ ಪೀಳಿಗೆ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಕಾಂಗ್ರೆಸ್ ಪಕ್ಷ ಏನು ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಜನರಿಗೆ ಕೊಟ್ಟಿರುವಂತಹ ಯಾವ ರೀತಿಯ ಹಿರಿಯರ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನ್ ಪುರುಷರುಗಳ ಕನಸೇನಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತ್ಯಾಗದ ಬಲಿದಾನದ ಸಂಕೇತ ಏನಿತ್ತು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸ ಮಾಡಬೇಕಂತ
ಅನಿವಾರ್ಯತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಅನೇಕ ಕ್ರಾಂತಿಕಾರಿಕವಾದಂತ ಕಾರ್ಯಕ್ರಮವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಎಲ್ಲ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರನ್ನೆಲ್ಲ ಒಂದೇ ಅನ್ನುವಂಥ ರೀತಿಯಲ್ಲಿ ಎಲ್ಲ ಧರ್ಮದ ಜನರಿಗೆ ಕೂಡ ಸಮಾನವಾದಂತಹ ಗೌರವವನ್ನು ಕೊಟ್ಟು ಅನೇಕ ಕ್ರಾಂತಿಕಾರಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಹಿನ್ನೆಲೆಗೆ ಅನುಗುಣವಾಗಿ ಈ ದೇಶ 72 ವರ್ಷಗಳ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮುಂದೆ ಬರಲಿಕ್ಕೆ ಅವಕಾಶವನ್ನಾಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ, ಜವಾಹರ್ಲಾಲ್ ನೆಹರು ಅವರು ಹೇಳಿದ ಪ್ರಧಾನಮಂತ್ರಿಯಾಗಿ ಇವತ್ತು ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂತ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಕೂಡ ಹಕ್ಕು ಇರಬೇಕು ಅಂತ ಸಂವಿಧಾನ ನಮ್ಮ ರಾಷ್ಟ್ರಕ್ಕೆ ಬರಬೇಕು ಅನ್ನುವಂಥ ರೀತಿಯ ಮಾತನ್ನ ಪ್ರಧಾನಮಂತ್ರಿಗಳು ಉಲ್ಲೇಖವನ್ನು ಮಾಡಿದರು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಬಡವ ಬಡವ ಎಂದು ದೂರದಲ್ಲಿದ್ದರು, ಅವನ ಹೃದಯದಲ್ಲಿ ಭಗವಂತನ ದೇಗುಲವಿದೆ ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಇನ್ನೊಂದು ಮಾತನ್ನ ಹೇಳಿದರು, ಇವತ್ತು ಅಧಿಕಾರದ ಕುರ್ಚಿಯಲ್ಲಿ ಕುಂತಂತವ ಯಾವುದೇ ಒಂದು ತೀರ್ಮಾನವನ್ನು ತೆಗೊಳ್ಳುವಂತ ಸಂದರ್ಭದಲ್ಲಿ ಕಟ್ಟ ಕಡೆಯ ಬಡವನ ಇವತ್ತು ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನವನ್ನು ತೆಗೊಳ್ಳುವಂತ ಮಾತನ್ನ ಇವತ್ತು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು, ಹೆಣ್ಣು ಲೋಕದ ರಾಧಮ್ಮನವರು ಇವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ನೆನಪು ಮಾಡಿದರು. ಈ ದೇಶದ ಕ್ರಾಂತಿಕಾರಿಕವಾದಂತಹ ಕಾನೂನುಗಳನ್ನು ತಂದು ಯಾವತ್ತೂ ಅವಿಸ್ಮರಣೀಯವಾಗಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ವ್ಯಕ್ತಿತ್ವ ಈ ದೇಶದಲ್ಲಿ ಅಚ್ಚಳಿ ಉಳಿಯುವಂತ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟು ಈ ದೇಶದ ಐಕ್ಯತೆ, ಭದ್ರತೆ, ಏಕತೆಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು. ರಾಜೀವ್ ಗಾಂಧಿ ಅವರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ ನೀಡುವುದರ ಮುಖಾಂತರ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವಂತ ಸಂದರ್ಭದಲ್ಲಿ, ಈ ರಾಷ್ಟ್ರದ ಭವಿಷ್ಯವನ್ನು ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ 18 ವರ್ಷದ ಯುವಕರಿಗೆ ಕೂಡ ಮತದಾನದ ಹಕ್ಕಿರಬೇಕು, ಯುವಕರಿಗೆ ಕೂಡ ಅವಕಾಶಗಳಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಮತದಾನದ ಹಕ್ಕನ್ನು ಕೊಟ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದು ಇಂಥ ಅನೇಕ ರೀತಿಯ ಕ್ರಾಂತಿಕಾರಿಕವಾದಂತ ಇವತ್ತು ನೆರೆ ರಾಷ್ಟ್ರದಲ್ಲಿ ನಮ್ಮದೇ ದೇಶದವರ ಮುಖಾಂತರ ಅಶಾಂತಿ ವಾತಾವರಣ ನಿರ್ಮಾಣ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಇವತ್ತು ರಾಜೀವ್ ಗಾಂಧಿ ಅವರು ಕೂಡ ಪ್ರಾಣಾರ್ಪಣೆ ಮಾಡುವಂತ ಕೆಲಸ ಕಾರ್ಯ ಆಯಿತು. ಅದೇ ರೀತಿಯಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತವರು ಅವರು ಕೂಡ ಪ್ರಾಣ ತ್ಯಾಗ ಮಾಡುವಂತ ಅವಕಾಶಗಳಾಯಿತು. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಆ ಪ್ರಧಾನಮಂತ್ರಿ ಪಟ್ಟಕ್ಕೆ ಆಸೆ ಪಟ್ಟವಳಲ್ಲ, ಇನ್ನೋರ್ವ ಆರ್ಥಿಕ ತಜ್ಞರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಕಾರ್ಕಳ ಕ್ಷೇತ್ರ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಗೆಲ್ಲಿಸಿದಂತ ಕ್ಷೇತ್ರ, ಶ್ರೀಯುತ ವೀರಪ್ಪ ಮೊಯ್ಲಿ ಅವರನ್ನ 6 ಬಾರಿ ಶಾಸಕರಾಗಿ ಕಳಿಸಿದಂತ ಕ್ಷೇತ್ರ. ಇವತ್ತು ಇಂದಿರಾ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ರೆ, ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾಗಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳು ಸಿಗಬೇಕು. ಅನೇಕ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮಗಳು. ವೀರಪ್ಪ ಮೊಯ್ಲಿ ಅವರು ಇವತ್ತು ರಾಜ್ಯಕ್ಕೆ ಪ್ರವೇಶ ಮಾಡಿದರೆ ಭೂಮಸೂದೆ ಕಾನೂನಿನ ಮುಖಾಂತರ ಬಡವರ ಗಣಿದಾರರ ಪರವಾಗಿ ಹೋರಾಟ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಗಣಿದಾರರು ಇವತ್ತು ಪಟ್ಟದಾರ ಆಗುವಂತ ಅವಕಾಶಗಳಾಗಿದೆ. CET ಬಗ್ಗೆ ನೆನಪು ಮಾಡಬೇಕು. ಕೆಲವರ ವಿದ್ಯಾಭ್ಯಾಸ ಅನ್ನುವಂಥ ಕೆಲವರಿಗೆ ಮಾತ್ರ ಸೀಮಿತ ಆಗಿತ್ತು, ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿತ್ತು. ಅಂತ ಸಂದರ್ಭದಲ್ಲಿ ಬಡವರ ಮನೆಯ ಮಕ್ಕಳು ಕೂಡ ಇವತ್ತು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ರೀತಿಯಲ್ಲಿ CET ದೇಶದಲ್ಲಿ ಪ್ರಥಮವಾಗಿ CET ವ್ಯವಸ್ಥೆಯನ್ನು ತಂದರ ಮುಖಾಂತರ ಅನೇಕ ಬಡವರ ಮನೆಯ ಮಕ್ಕಳು ಇವತ್ತು ಡಾಕ್ಟರ್ ಆಗುವಂಥದ್ದು, ಇಂಜಿನಿಯರ್ ಆಗುವಂಥ ಅವಕಾಶಗಳಾಯಿತು. ಇಂಥ ಅನೇಕ ಕ್ರಾಂತಿಕಾರಿಕವಾದಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ವೀರಪ್ಪ ಮೊಯ್ಲಿ ಅವರು ತಂದಿದ್ದಾರೆ. ಅವರು ಪೆಟ್ರೋಲಿಯಂ ಸಚಿವರಾಗಿದ್ದರು. ಆಗಿನ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ಗೆ $140 ಇತ್ತು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್. ಆ ಸಂದರ್ಭದಲ್ಲಿ ಇವತ್ತು
ತಿರಸ್ಕಾರ ಮಾಡಿದ್ರು. ಈಗಿನ ಸರ್ಕಾರ ಇವತ್ತು ಕ್ರೂಡ್ ಆಯಿಲ್ಗೆ ಬ್ಯಾರಲ್ಗೆ $40, $50 ಇದ್ರು ಕೂಡ ಇವತ್ತು 100ಕ್ಕೆ ಮುಟ್ಟುವಂತಹ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ಸಿಗರಿಗೆ ಪ್ರತಿಯೊಂದು ಮನೆಗೆ ನಮ್ಮ ಕಾರ್ಯಕ್ರಮಗಳು ಮುಟ್ಟಿದೆ. ಅದನ್ನು ನೆನಪಿಸುವಂತಹ ಕೆಲಸ ಕಾರ್ಯಗಳನ್ನು ನಾವು ಹಿಂದೆ ಬಿಟ್ಟಿದ್ದೇವೆ. ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೂಡ ಕಾರ್ಕಳ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕೊರತೆ ಆಗಲಿಲ್ಲ. ಈ ಭಾಗಕ್ಕೆ ಹೆಚ್ಚಿನ ರೀತಿಯ ಅನುದಾನವನ್ನು ಇವತ್ತು ಸಂಪರ್ಕ ರಸ್ತೆಗಳಾಗಿದ್ರೆ, ಅಗಲೀಕರಣಗೊಳಿಸುವಂತ ಕೆಲಸ ಕಾರ್ಯಗಳಾಗಿದ್ರೆ, ವೆಂಕಟ ಡ್ಯಾಮ್ ಆಗಿದ್ರೆ ಅಥವಾ ಬೇರೆ ಬೇರೆ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳಾಗಿದ್ರೆ ಅದರಲ್ಲಿ ಮಹತ್ತರವಾದಂತಹ ಕೊಡುಗೆ ಕಾಂಗ್ರೆಸ್ ಪಕ್ಷದಿದೆ. ಇವತ್ತು ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಬಹುದು. ಆದರೆ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಮುಖಾಂತರ, ಸಿದ್ದರಾಮಯ್ಯ ಸರ್ಕಾರದ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ. ನಾವು ಎಡತಟ್ಟಿ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ನಮ್ಮ ಹತ್ರ ಜಗಳ ಮಾಡಿಕೊಳ್ಳಿಕ್ಕೆ, ಭಿನ್ನಾಭಿಪ್ರಾಯ ಮಾಡಿಕೊಳ್ಳಿಕ್ಕೆ ನಮ್ಮ ಹತ್ರ ಯಾವುದೂ ಇಲ್ಲ. ನಮ್ಮ ಹತ್ರ ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಅಥವಾ ನಮ್ಮ ಸರ್ಕಾರ ಇಲ್ಲ, ಅಥವಾ ನಮ್ಮ ಶಾಸಕರಿಲ್ಲ, ಲೋಕಸಭಾ ಸದಸ್ಯರಿಲ್ಲ. ನಾವೆಲ್ಲ ಕಾಂಗ್ರೆಸ್ಸಿಗರು ಒಗ್ಗೂಡಿ ಕೆಲಸ ಕಾರ್ಯವನ್ನು ಮಾಡಬೇಕು. ಮೊನ್ನೆ ಶ್ರೀಯುತ ಅಶೋಕ್ ಗೌಡ ಅವರ ನೇತೃತ್ವದಲ್ಲಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ 100 ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನು ಮಾಡಿ, ಯಜಮಾನಿಯಿಂದ ಹಿಡಿದು ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ, ಇಡೀ ಸರ್ಕಾರದ ಜನವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ಮನನ ಮಾಡುವಂಥದ್ದು, ಜನಜಾಗೃತಿಗೊಳಿಸುವಂತ ಕೆಲಸ ಕಾರ್ಯವನ್ನು ಮಾಡುವ ಜೊತೆಯಲ್ಲಿ ಈ ದೇಶದ ರೈತರು 100 ದಿವಸದಿಂದ ಲಕ್ಷಾಂತರ ಜನ ಇವತ್ತು ಏನು ದೆಹಲಿಯ ಗಡಿ ಪ್ರದೇಶದಲ್ಲಿ ಇವತ್ತು ಪ್ರತಿಭಟನೆಯನ್ನು, ತಮ್ಮ ಹಕ್ಕಿಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಪಾದಯಾತ್ರೆ ಮಾಡುವಂತ ಕೆಲಸ ಕಾರ್ಯವನ್ನು, ಯಶಸ್ವಿಯ ಕಾರ್ಯಕ್ರಮ ನಾವು ನಡೆಸಿಕೊಂಡಿದ್ದೇವೆ. ನಾವು ಹೋರಾಟವನ್ನು ಮಾಡೋಣ. ಹೆಚ್ಚಿನ ಈಗಿನ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸಬೇಕು, ನಮ್ಮ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕು, ನಮ್ಮ ದೇಶದ ಜಾತ್ಯತೀತತೆಯನ್ನು ಉಳಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ನಮ್ಮ ದೇಶದ ಇವತ್ತು ಈ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜನವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ಮನನ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ಮುಂದಿನ ದಿವಸ ಕಸ್ತೂರಿರಂಗನ್ ರಿಪೋರ್ಟ್ ಬಗ್ಗೆ ಕೂಡ ಕಾರ್ಕಳದಲ್ಲಿ ಅದೇ ರೀತಿಯ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಳ್ಬೇಕು. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿಕೊಂಡು ತಮಗೆ ಅಧ್ಯಕ್ಷರಿಗೆ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಅದೇ ರೀತಿಯಾಗಿ NSU ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಪಂಚಾಯತ್ ಅಧ್ಯಕ್ಷರುಗಳು ಇವತ್ತು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಪುರಸಭಾ ಸದಸ್ಯರಿಗೆ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಕಾರ್ಕಳ ಯಾವ ರೀತಿಯ ಇತಿಹಾಸ ಚರಿತ್ರೆ ಇತ್ತ, ವೀರಪ್ಪ ಮೊಯ್ಲಿ ಅವರ ನಾಯಕತ್ವದಲ್ಲಿ, ಗೋಪಾಲ್ ಭಂಡಾರಿ ಅವರ ಕೆಲಸದಲ್ಲಿ ಯಾವ ರೀತಿಯ ಇತಿಹಾಸ ಇತ್ತ, ಅದೇ ರೀತಿಯಲ್ಲಿ ಮುಂದಿನ ದಿವಸ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಕಾಂಗ್ರೆಸ್ ಅನ್ನುವಂಥ ರೀತಿಯಲ್ಲಿ ಕಾರ್ಕಳದಲ್ಲಿ ತೋರಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಅವರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನನ್ನು ಮಾತು ಮುಗಿಸ್ತೇನೆ. ಜಯ. ಧನ್ಯವಾದಗಳು ಸರ್. ಇದೀಗ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಧ್ಯಕ್ಷರು, ನನ್ನ ಆತ್ಮೀಯರು, ಸುಮಾರು 300 ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ಯಜಮಾನಿಗಳು ವೈದ್ಯರು ಬಹಳ ಯಶಸ್ವಿಯಾಗಿ ಕೊಡಗಿನ ನಮ್ಮ ನಾಯಕರಾಗಿದ್ದ ಮಾನ್ಯ ಶ್ರೀ ಅಶೋಕ್ ಕುಮಾರ್ ಕೊಡವರೇ, ನಮ್ಮ ಮಾಜಿ ಮಂತ್ರಿಗಳು, ನನ್ನ ಆತ್ಮೀಯರು, ವಿಕಲಾಂಗರಿಗೆ ಯುವ ಕಾಂಗ್ರೆಸ್ ಯುವಕ ವಿದ್ಯಾರ್ಥಿ ಸಂಘಟನೆಯಲ್ಲಿ ಮಂತ್ರಿನಂಚಿನ ನನ್ನ ಆತ್ಮೀಯರಾಗಿದ್ದ ಸನ್ಮಾನ್ಯ ವಿನಯ್ ಕುಮಾರ್ ಸುರಕೆರೆ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದೀಪಕ್ ಕೋಟೆ ಅಂದರೆ, NSUI ವಿದ್ಯಾರ್ಥಿ ಸಂಘದ ಜಿಲ್ಲೆಯ ಅಧ್ಯಕ್ಷರಾಗಿದ್ದ ಉತ್ತ ಸೌರಭ್ ಅಂದರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಕಳದ ಅಧ್ಯಕ್ಷರಾದ ಸದಾಶಿವರೇ, ನಮ್ಮ ಹೆಬ್ರಿದ ಅಧ್ಯಕ್ಷರಾಗಿದ್ದ ಮಾನ್ಯ ಶ್ರೀ ಮಂಜುನಾಥ್ ಇದ್ದಾರೆ, ವೇದಿಕೆಯ ಮಾತಾಡಬೇಕಂದ್ರೆ ಸಮಯ ಆಗೋದು. ಈಗ
1 ಗಂಟೆಗೆ ಹೊರಂಗೋಡು ಕೊಡ್ತೀನಿ ಕಾರ್ಯಕ್ರಮ ಅಲ್ಲ ಕಡಿಮೆ ಪಕ್ಷ 1.5 ಗಂಟೆಗಳೆಲ್ಲ ಹೊರಂಗು ನಾನು ಭಾಳ ಜಾಸ್ತಿ ಮಾಡ್ತೇನೆ ಅಡ್ಡ ಇಲ್ಲಿ ಬಹುಶಃ ಒಂದು ಪ್ರಪ್ರಥಮ ಸಭೆ ಈ ಹಾಲಲ್ಲಿ ಗೋಪಾಲ್ ನಿಖುಲ್ ಅಂತ ಅನ್ಸಂದ್ರೆ ಅಲ್ಲ ಯಾನು ಗೋಪಾಲ್ ಭಂಡಾರಿ ತೀರಿపోయిక ಈ ಇದಕ್ಕೆ ಪ್ರಪ್ರಥಮ ಬಾರಿ ನಾನು ಈ ಕಾರ್ಯಕ್ರಮ ಕಾಂಗ್ರೆಸ್ ಗೋಪಾಲ್ ಭಂಡಾರಿ ಮೊದಲ ಶಕ್ತಿ ಇತ್ತು ಇನ್ನಿಕ್ಕಿಲ್ಲ ಆ ವಿಜಯ ಪಡೆದ ಸಾಧ್ಯ ನಮ್ಮೆಲ್ಲ ಒಂದು ಆಧಾರ ಸ್ತಂಭ ನಮ್ಮ ಕಾಂಗ್ರೆಸ್ ಪಕ್ಷದ ಆರು ನಮ್ಮ ಮಧ್ಯವರ್ತಿ ఇప్పుడు ಪ್ರತಿಯೊಬ್ಬರಿಗೂ ಇಲ್ಲ ಇದು ಏನು ಯುವ ಕಾಂಗ್ರೆಸ್ಸಿಂದ ಆಯ್ಕೆ ಆಗ್ತಾರೆ ಆ ಥರ ವಿದ್ಯಾರ್ಥಿ ಸಂಘಗಳು ಆಯ್ಕೆ ಆಗ್ತಾರೆ ಇದು ಮಾತೆಲ್ಲ ಪ್ರತಿಯೊಬ್ಬರ ಒಂದು ಗೋಪಾಲ್ ಭಂಡಾರಿ ಅವರು ಪಕ್ಷ ಕಟ್ಟಡ ಸುಲಭ ಯಾರು ಪ್ರಪ್ರಥಮವಾಗಿ ಆಯ್ಕೆ ಆಗಿರಲ್ಲ ಗುಂಬುಲ ಕಿಸಾನ್ ಸಂಸ್ಥೆ ಸಂಘಟನೆ ಮಾಡಿದಾಗಲ್ಲ ಕಾಂಗ್ರೆಸ್ ಕಟ್ಟಿನಾಗಲ್ಲ ಮಕ್ಕಳು ಮಾತೆಲ್ಲ ಬಂದವರು ಇದು ಮಾತೆಲ್ಲ ಬಂದವತ್ತಿನ ಹತ್ರ ಇದು ಸಾಂಸ್ಕೃತಿಕ ಎದುರೊಟ್ಟಿಗೆ ಇದ್ದಾರೆ ಬಂದವರಿಂದ ಉಳ್ಳ ಇತ್ಯಂತ ಕಷ್ಟ ಆಗ್ತದೆ ಅಧಿಕಾರ ಇಟ್ಟು ಅಧಿಕಾರ ಉಪಂದವಾಗ ನಮ್ಮಲ್ಲಿ ಓ ನನ್ನ ಕಾಂಗ್ರೆಸ್ ವೆಚ್ಚ ಕಟ್ಟುನ ವ್ಯತೆ ಅವು ಬೆಲೆ ಬರ್ತಾರೆ ಏನೇನು ಕಾಂಗ್ರೆಸ್ ಕಾರಣ ರಾತ್ರಿ ಪಗೆಯಲ್ಲಿ ಗೆಲ್ತೇನೆ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ರಾಜಕೀಯ ಆಗ್ತದೆ ಬಡವರ ನಮ್ಮ ಶ್ರೀಮತಿ ರಾಧಾ ಅಂದ್ಕೊಂಡೆ ಬೆಲ್ಲಿ ಜಾಗೃತಿ ಮಕ್ಕಳ ಜೋಪಡಿಗಾರರ ಶಿಕ್ಷಣ ಕೊಡೋದು ತಲುಪಿನ ಒಂದು ಸರ್ಕಾರವಾಗಿ ಬಂತು ಅನ್ಕೊಂಡೆ ಇನಿ ಕಷ್ಟ ಬಂದರೆ ಮಾತ್ರ ಸಾಧ್ಯ ಇನಿ ಎದಮುಟ್ಟ ಈ ದೇಶದ ಬಡವರಿಗೆ ಕಷ್ಟಪಡಿದ್ರ ಅದಮುಟ್ಟ ಕಾಂಗ್ರೆಸ್ ಕೂಡ ಕಷ್ಟಪಡಬೇಕು ಕಷ್ಟಪಡದೆ ಕೂಡ ಕಾಂಗ್ರೆಸ್ ಅಧಿಕಾರ ಬರಬೇಕು ಅಧಿಕಾರ ಮುಖ್ಯ ಜನಗಳ ಸೇವೆ ಮಾಡೋದು ಮುಖ್ಯ ಇಬ್ಬರು ಬಿರ ಅಧಿಕಾರದಲ್ಲಿ ಮೌನ ಮಾಡಂತೆ ಜನಗಳ ಸೇವೆ ಮೌನ ಮಾಡಿ ಏನೇನು ಕಷ್ಟಗಳಿದೆ ನನ್ನೆಲ್ಲ ಕಷ್ಟಪಡ್ತಿನ ಬಡವರನ್ನು ನಮ್ಮ ಸೇವೆ ಮಾಡ್ತೇವೆ ಬೇರೆ ವಿನಯ್ ಕುಮಾರ್ ಸ್ವಾಮಿ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಕೊರ್ನೇಜಿನ ಒಂದು ಮಲ್ಲ ಟ್ಯಾಲಿಸ್ಮನ್ ಆ ಕೊರ್ನೇಜಿನ ಒಂದು ಆಯುಧ ಬಂದಾಗ ನಮ್ಮ ಏಪಲ ಸರ್ಕಾರ ಯಶಸ್ವಿ ಆಗಿ ದೇಶದ ಪ್ರಜಾಪ್ರಭುತ್ವ ಸ್ವತಂತ್ರ ಸಾರ್ಥಕ ಆಗುವುದಾದ ಆ ಕಟ್ಟಡಗಳ ಬಡವರ ಕಣ್ಣೀರು ಎದಮುಟ್ಟ ಒರೆಸಿದ ಅದಮುಟ್ಟ ದೇಶ ಉದ್ಧಾರ ಬರಲು ಸಾಧ್ಯ ಈ ಕೆಲಸ ನಮ್ಮ ಕಾಂಗ್ರೆಸ್ ಮೂಲ ಏನು ಜನಗಳಿಗೆ ಏನು ಸೋಮನಗುಡಿ ಬಣ್ಣ ಶಿವರಾಮ ಕಾಲದಲ್ಲಿ ಒಂದು ತುಂಡು ಭೂಮಿ ಹತ್ರ ಹೋರಾಟ ಮಾಡ್ತಿರೋ ಕಥೆ ಆ ಹೋರಾಟ ನಮ್ಮ ಕರ್ನಾಟಕಗಳು ಪ್ರತಿಯೊಂದು ಬೆಂದಿನ ಆಗಿ ಬೆನ್ನಿನ ಅರೆ ಆಗಿದ್ದಾರೆ ಬರ್ತದೆ ಇಲ್ಲೇ ಗೊತ್ತುಂಟು ಆ ಕಷ್ಟಗಳು ಕಣ್ಣೀರು ಕಳೆದ ಜನಗಳಿಗೆ ನಮ್ಮ ಸುರು ಯಾರಲ್ಲ ಅತ್ಯಂತ ಮಾತೆಲ್ಲ ಕಾಂಗ್ರೆಸ್ ಮೊದಲು ಬಂದು ಬಂದಾಗ ಉಳುವವನೇ ಬರೋದೊಡೆಯ ಅವು ಮಸ್ತ್ ಕಷ್ಟ ಆಡಿ ಇಲ್ಲಿಗೆ ಕಷ್ಟ ಆಡಿ ಇಲ್ಲಿಗೆ ಕೆರೆ ಪ್ರಯತ್ನ ಮಾಡ್ತೀರಿ ಕೊಕ್ಕೂರಿಗೆ ಪ್ರಯತ್ನ ಮಾಡ್ತೀರಿ ಬಡ ಕರಕೈ ವಿಜಯ ಮಾಡಿ ಕೂಡ ಮಾಡಿರಿ ಆ ಕರಕೈ ಕೂಡ ಆಗ ಇಲ್ಲಾಗ ಸೇರಿಸೋದು ಕೆಲಸ ಅವು ಬರ್ತಿದ್ದೀರಿ ಕಾಂಗ್ರೆಸ್ ಈ ಒಂದು ಸಂಕಲ್ಪ ನಮ್ಮ ಕೆಲಸವನ್ನು ನಿಮಗೆ ಏನೇನು ಇಲ್ಲದ ಅಡಿಚ ಏನೇನು ಬರೀ ಉಳಿದ ಇಲ್ಲಿಂದ ನಾವು ಮಾತಾಡಬಾರದು ಯಾಕಂದರೆ ಶಾಶ್ವತವಾದ ಇಲ್ಲಿ ಕಟ್ಟಿಸ್ಕೊಂಡು ಆ ಬಲ್ಪುರ ಕೆಲಸ ಕಾಂಗ್ರೆಸ್ ಕಡೆಗೆ ಯಾರು ನಮ್ಮ ಕೆಲಸ ಮುಚ್ಚಿ ಮಾಡಿದ್ರು ಆ ವಿದ್ಯಾಭ್ಯಾಸ ಸ್ವಲ್ಪ ಕಾರ್ಕಳಲ್ಲಿ
ಪ್ರತಿ ಒಂದು ಹಳ್ಳಿಗೆ ಗ್ರಾಮವು ಒಂದು ಪ್ರಾಥಮಿಕ ಶಾಲೆ, ಪ್ರತಿ 10 ಕಿಲೋಮೀಟರ್ದ ಅಲ್ಪ ಒಂದು ಪ್ರೌಢಶಾಲೆ, ಪ್ರತಿ ಒಂದು 15 ಕಿಲೋಮೀಟರ್ ಉದ್ದಕ್ಕೂ ಜೂನಿಯರ್ ಕಾಲೇಜ್, ಪ್ರತಿ 24 ಕಿಲೋಮೀಟರ್ ಉದ್ದಕ್ಕೂ ಪ್ರಥಮ ದರ್ಜೆ ಕಾಲೇಜ್, ಗ್ರಾಮದಲ್ಲಿ ಆಸ್ಪತ್ರೆ, ఒక ఉల్ప సంకోలించ దాని విరుద్ధ 50 సంకోలించ ಇದು ಕಾಂಗ್ರೆಸ್ ಒಂದು ಗ್ರಾಮರ ಜಾಗದಿಂದ ಅಲ್ಪ ಡಾಮರ್ ಪಾಠ ಮುಂದೆ ರೂಪುಕೊಂಡು ಬೈಕಾಟ್ರನ್ನೇ ಯಾರು ಆದಿಶಕ್ತಿ ಅಸೆಂಬ್ಲಿಗೆ ಹೋಗ್ಕೊಂತೆ ಆದಿಶಕ್ತಿ ಹೊರಗಡೆ ಸೋಪಾಯಿತು ಕಾಸು ಕೊಟ್ಟಿದ್ದ ಎಲೆಕ್ಷನ್ ಇತ್ತ ಕಾಸು ಅಂಡ ಆದಿಶಕ್ತಿ ಒಂಜಿ ಓಟು ಒಂಜಿ ಪೈಸೆಲ್ಲ ಕೊರಂದೆ ಸುಧಾ ಪ್ರಥಮ ಚುನಾವಣೆಗೆ ನಿಕುಲೆ ಕಾಸು ಮಾಡ್ತಾರೆ 10,000 ರೂಪಾಯಿ ಓದಿದೆ ಪ್ರಥಮ ಚುನಾವಣೆ. ಆ ತ್ಯಾಗ ನಿಖಿಲ್ನ ವೋಟರ್ಸ್ನ ಬಡವರನ್ನ ತ್ಯಾಗ ಅವರು ಏಪ್ರಿಲ್ ಬರತಾರೆ ಸಾಧ್ಯ ಬೊಕ್ಕ ಚಿಕ್ಕಮಗಳೂರು ಚುನಾವಣೆ ನಿಂತುಗ ಅತ್ಯುತ್ತಮ ಹೆಚ್ಚು ಭಾಗದ ಕೋಟಿಗಿಂತ ಕಡಿಮೆ ಆಗಲ್ಲ ಮುಲ್ಪ ಕಾರ್ಖಾನೆಗಳಿಗೆ ಬಹುಮತ ಲೋಕಸಭೆಗೆ ಹೋಗುತ್ತಲ್ಲ ಪರೀಕ್ಷೆ ಕೊಡ್ತಾರೆ ಆಯ್ತು ಒಳ್ಳೆ ಏಪಲ್ಲ ಸಂದರ್ಭ ಖಂಡಿತವಾದ ಸಾಧ್ಯ ಬೊಕ್ಕ ಮಾತಾಡ ಇಂಜಿನಿಯರ್ ಅವರು ಡಾಕ್ಟರ್ ಅವರು ಅವಕಾಶಗಳು ಆತ ಯಾರನ್ನು ಜಿಲ್ಲೆಯಲ್ಲಿ ಮಾತರಿಗಳ ಕೆಲಸ ಪಡ್ಕೊಳ್ಳುವಂಥ ಉದ್ದೇಶವೇ MRP ಅವರು ತೈಲ ಕಾರ್ಖಾನೆ ಅವೇ ನಮಗೆ ಥರ್ಮಲ್ ಪ್ಲಾಂಟ್ ಅಂತ ಅಲ್ಪ SC ಸರ್ಟಿಫಿಕೇಟ್ ಒಂದು ಏರಿಯಾ ಬರ್ತದಪ್ಪ ಮಸ್ತ್ ಕೈಗಾರಿಕೆ ಲಕ್ಷಾಂತರ ಮಂದಿ ಜವಳಿ ಕೆಲಸ ಬಿಜೆಪಿ ತಕ್ಕಲ್ಲ ಏರ್ಪೋರ್ಟ್ ಬಂತು ಅಂತಾರಾಷ್ಟ್ರೀಯ ಕೂಡ ಕಾಂಗ್ರೆಸ್ ಹೆಚ್ಚಿನ ಮಾಡ್ತಾರೆ ಮಾಡಿ 70 ವರ್ಷಗಳು ಕಾಂಗ್ರೆಸ್ ಹೆಚ್ಚಿನ ಮಾಡ್ತಾರೆ ಆಗ 70 ವರ್ಷಗಳು ಕಾಂಗ್ರೆಸ್ ಕಾಲ ಬಂದಿದ್ದ ಒಂದು ಮಾತುಗಳ ಬೆನ್ನಿ ಈಗ ಇಡೀ ಶಾಶ್ವತವಾದ ತಿಂಗಳು ಕೆಲಸ ಇದೆ ತಿಂಗಳು ಮೂಲತಃ ಅಮೆರಿಕ ಹೋಯಿರಿ ಅಲ್ಲಿ ಕೊಟ್ಟು ಶಿಕ್ಷಣ ಕೊಡ್ಪಾರ ದುಬೈಗೆ ಹೋಯಿರಿ ಇಂಗ್ಲೆಂಡ್ಗೆ ಹೋಯಿರಿ ಇದಕ್ಕೆ ಮಾತ್ರ ಹಾಗೆ ಕೊಡ್ತಿದ್ದ ಶಿಕ್ಷಣ ಕೊಡ್ತೀವಿ ನಾವು ಕಾಂಗ್ರೆಸ್ ಕೊಡ್ತೇವೆ. ನಮ್ಮ ಸ್ವಾತಂತ್ರ್ಯ ಬಂದಾಗ ಸಾಕ್ಷರತೆ ಬರೀ 14% ಕಡಿಮೆ ಅದೈತೆ 80% ಸಾಕ್ಷರತೆ ನಮ್ಮ ದೇಶ ಇದು ಕಾಂಗ್ರೆಸ್ ಆಗಿ ಬರ್ತೀರಂತ ಇದಕ್ಕೆ ಹಾಗೆ ನಾನು ಪೆಟ್ರೋಲಿಯಂ ಮಂತ್ರಿ ಆದ 2 ವರ್ಷ ಮಾತ್ರ ಇತ್ತು ಸುಮಾರು SC ಅಂತ MRP ಅಂತ ಅದಕ್ಕೆ ಸುಮಾರು 35,000 ಕೋಟಿ ರೂಪಾಯಿ ಬಂಡವಾಳ ಕೈಗಾರಿಕೆ ಬರ್ತದೆ ಅದಕ್ಕೆ ಉತ್ಪತ್ತಿ ಆಗಿ ವ್ಯಾಪಾರ ಆಗಿ ಜನರಿಗೆ ಕೆಲಸ ಆಗಿ ಹೆಚ್ಚಿನ ಉಳಿಕೆ ಕೈಗಾರಿಕೆ ಆಗಲ್ಲ ಬಿಜೆಪಿ ಕಲ್ಲು ಬರ್ತಿಲ್ಲ ಇತ್ತೆ 6 ವರ್ಷ ಅಧಿಕಾರ ಬಂದಿದೆ ಅವು ಮಂತ್ರಿ ಕೆಲಸ ಅಂತಾದೆ ಜನಕ್ಕೆ ಪೆಟ್ರೋಲಿಯಂ ಡೀಸೆಲ್ ಒಂದು ಮಾತ್ರ ತೊಂದರೆ ಆಗಲಿ ಹೆಚ್ಚಿ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದ ಬೆಲೆ ಆಗಿದ್ರೆ ಅವರಿಗೆ ಕಂಟ್ರೋಲ್ ಮಾಡ್ತಾರೆ. ಆ ಕ್ರೂಡ್ ಆಯಿಲ್ ಕಚ್ಚಾ ತೈಲವನ್ನು ಸ್ಟಾಕ್ ಮಾಡ್ತಾರೆ. ಉಡುಪಿದ ಪಾತೂರು ಮಂಗಳೂರು ವಿಶಾಖಪಟ್ಟಣ ಅದು ಮಾತ್ರ ಗಣಿ ತೋಡಿದು ಭೂಮಿಗೆ ಅಲ್ಪ ಆಗಿಟ್ಟು ಆ ಕಚ್ಚಾ ತೈಲವನ್ನು ಸ್ಟಾಕ್ ಮಾಡ್ತಾರೆ. ಯಾರು ಪೆಟ್ರೋಲಿಯಂ ಅದು ಅವಕಾಶಗಳು ಐದು ಮಕ್ಕಳ ಮಂತ್ರದಿಂದ ಐದು ಪೆಟ್ರೋಲಿಯಂ ತುಂಬಿಸೋರೆ ಮಕ್ಕಳಿಗೆ 5 ವರ್ಷ ತಾಗಲಿ ಇದೆಲ್ಲ ತುಂಬಿಸ್ತಾರೆ. ಅವಾದ್ರಿಂದ ಇಂಥ ಕ್ರಯ ಕಟ್ಟಬೇಕಾಗೈತೆ. ಅವಾಗ 13 ಕೋಟಿ ಜನಗಳಿಗೆ ಅತ್ಯಂತ ಕಡಿಮೆ ಬೆಲೆಗೆ ನಮ್ಮ ಈ ಉದ್ಯಮ ಕೊರಿಯ ಗ್ಯಾಸ್ ಸಿಲಿಂಡರ್ ಅವೇನು ಮತ್ತೆ ಇದೇ ಗೊತ್ತು ಲಡೇಜ್ ಗೋಲ್ಡು 200-300 ರೂಪಾಯಿ ಈ ಗ್ಯಾಸ್
ಇತ್ತ 825 ಆಗ್ತದೆ. ನಮ್ಮ ಊರಲ್ಲಿ 300 ರೂಪಾಯಿ ಇತ್ತು. ಅವರ ಸರ್ಕಾರ ಜಾಸ್ತಿ ಐತೆ ಆವರಣಗಳು ಸುಮಾರು 6 ವರ್ಷದ ಮಿಂಚಿ ನರೇಂದ್ರ ಮೋದಿ ಅಧಿಕಾರ ಬತ್ತಿಗೊಬ್ಬ ಜನಗಳಿಗೆ ಆ ತೈಲದ ಕ್ರಯ ಕಡಿಮೆ ಇತ್ತಿಂದಲ್ಲ ಜಾಸ್ತಿ ಚಾರ್ಜ್ ಮಾಡ್ತಿದ್ರು. ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರದ ಬೊಕ್ಕಸಗಳು ಸುಮಾರು 6 ವರ್ಷ ಮುಂಚೆ 22 ಲಕ್ಷ ಕೋಟಿ ರೂಪಾಯಿ ವಸೂಲು ಮಾಡ್ತಾರೆ. ಸೆಸ್ ಒಂದು ನಾನಾ ಉದಾಹರಣೆ 22 ಲಕ್ಷ ಕೋಟಿ ರೂಪಾಯಿ ತೆರಿಗೆ ತೆರಿಗೆ ಬೇರೆ ನಮ್ಮದು ತೆರಿಗೆ ನ್ಯಾಯವಾದ ತೆರಿಗೆ ಆಗ್ತದೆ. ಆಂಡ ಯಾರು ಆ ಸಂದರ್ಭಗಳು ಜನಕಲ್ಲ ವ್ಯಕ್ತಿ ತೆರಿಗೆ ಪುಣ್ಯದಲ್ಲಿ ಪಡೆದು ಐದು ಈ ತೈಲ ಕಂಪನಿದ ಕಡೆ ಆ ನಷ್ಟ ತುಂಬ ಇದ್ದೇ ಜನಗಳನ್ನ ಕಿಸೆ ಜನಗಳ ಬಲಿ ಹಾಕಿದೆ. ಆ ಕಾಸು 22 ಲಕ್ಷ ಕೋಟಿ ಅವಾಗ ಪ್ರತಿ ವರ್ಷ ಸುಮಾರು 1 ಲಕ್ಷ ಕೋಟಿ ಇದ್ದು 5 ಲಕ್ಷ ಕೋಟಿ ರೂಪಾಯಿ ಮುಟ್ಟ ಸರ್ಕಾರದೇ ಕಾಸಿದ್ದವರು ಜನಗಳಿಗೆ ಭಾರತದಲ್ಲಿ ಆಲೋಚನೆ ಮಾಡಿ ಒಂದು ಈ ಸರ್ಕಾರ ಜನಗಳಿಗೆ ಆಲೆ ಕೊಡುವುದಿಲ್ಲ. ನರೇಂದ್ರ ಮೋದಿಯ ಸರ್ಕಾರ ಜನಗಳಿಗೆ ಬತ್ತಿನ ಶಾಪ ಒಂದು ವರದಾನ ಆಗ ಭಾಷಣ ಮಾತ್ರ ಭಾಷಣನೇ ವರದಾನ. ಡಿಮಾನಿಟೈಸ್ ಜನಗಳ ಕೈಟಿ ಕಾಸಿತ್ತಿನ ಕಾಸು ಡಿಮಾನಿಟೈಸೇಷನ್ ಅಪಮೌಲ್ಯಕರಣ ಬಂದದ್ದು ಅವು ಜನಗಳಿಗೆ ಕಷ್ಟಪಡಿ ಇತ್ತೆಲ್ಲ ಕಷ್ಟಪಟ್ಟು ಐದು ಬೇರೆ ಬೇರೆ ಕಡೆ ಇತ್ತಿನ ಕೂಲಿಗಳು ಅಕ್ಲಾಗ್ನ ಊರಿಗೆ ಎತ್ತಿನ ವಲಸೆ ಹೋಗಿನ ಪರಿಸ್ಥಿತಿ ಏನು ಜನಕ್ಕೆ ಕಷ್ಟ ಉದ್ಯೋಗ ಕೊಡು ಎಲ್ಲೂ ಉದ್ಯೋಗ ಕೊಡಲಿಲ್ಲ ಅಲ್ಲ ಆಗ ಉದ್ಯೋಗ ನಿರ್ಬಂಧ ಅವತ್ತೇ ಇತ್ತೆ ಕೂಡ ಈ ಕೋವಿಡ್ ಬಂದು 5 ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡು ಎಲ್ಲರೂ ಕಾಂಗ್ರೆಸ್ ಇದ್ದಾಗ ರೈತರ ವರಮಾನ ವರ್ಷ ಮೂಜಿಯದ್ದು 6% ಜಾಸ್ತಿ ಇತ್ತೆ -3% ಆಗ್ತದೆ. 3% ಮೈನಸ್ ಆಗ್ತದೆ ಇವಾಗ ಜನರಿಗೆ. ಅದು ಅದಕ್ಕಾದ್ರೆ ಅದು ಕನಿಷ್ಠ ಬೆಲೆ ಮಿನಿಮಮ್ MRP ಕೊಡೋದಕ್ಕೆ ಒತ್ತಾಯ ಮಾಡ್ತೇವೆ ರೈತರಿಗೆ. ಮೂಜಿ ಆಯ್ತಾ ಬದಲು ಮೂಜಿ ಕಾನೂನಿನ ಗದಾಪ್ರಹಾರ ಈ ದೇಶದ ರೈತರನ್ನು ಬಿಟ್ಟುಕೊಳ್ತೇವೆ. ತಮಿಳುನಾಡಿನ ದಕ್ಷಿಣ ಭಾರತದ ರೈತರು ಸುಮಾರು 1.5 ವರ್ಷದ ಪುನವು ದಯಾಳಿದೆ ಇರುವ ದಿನ ಹಂಗೆ ಮಾಡಬೇಕು ಆ ದೊಂಬಕ್ಕೂ ಕುಲಿಯೇ ಆಂಡ ಒಂದು ದಿನ ನರೇಂದ್ರ ಮೋದಿ ಎತ್ತಿದ ನಾನೇ ಕತೆ ಇಂಚ ಪರಿಹಾರ ಮಾಡ್ಕೊಂಡು ಒಂದು ಪಾತ್ರ ಕಲ್ಪನೆ ಸೌಜನ್ಯ ಪರಿಹಾರ ಮಾಡಿ ಇಂಚ ಸುಮಾರು ಪಂಜಾಬದ ಹರಿಯಾಣದ ರೈತರು ಸಾಲು ಲಕ್ಷ ಮಂದಿ ಪ್ರತಿಭಟನೆ ಮಾಡ್ತಾರೆ ಬಂದು ಇತ್ತೆಲ್ಲ ಬೀದಿ ಬೇರೆ ಕೋವಿಡ್ ಹತ್ರ ಆರಾಮವಾಗಿ ಇಲ್ಲದಕ್ಕೊಂದು ಭಾಷಣ ಮೋದಿ ಒಂದು ದಿನ ಒಂದು ನಿಮಿಷ ಅಕಲ ಕೈತಾ ಇರ್ಬೋದು ಅಕಲ ಪ್ರತಿನಿಧಿ ಇಲ್ಲತ್ತದೆ ಇಕ್ಲ ಇತರೆ ಕಷ್ಟ ಆಗಿದೆ ಸಮಾಧಾನ ಮಾಡ್ಕೊಂಡು ಒಂದು ಪಾತ್ರ ಮತ್ತು ಯಾಕೆ ಕಠಿಣ ಬರ್ತದೆ ಇತರ ಎಮರ್ಜೆನ್ಸಿ ಟೈಮಲ್ಲಿ ಗೊತ್ತುಂಟು ಇಂದಿರಾ ಗಾಂಧಿ ಅತ್ಯಂತ ಇಡೀ ಜಗತ್ತಿಗೆ ಪ್ರಬಲವಾಗಿರುವ ಪ್ರಧಾನಿ ಆಗಿದ್ದಾರೆ. ಅಮೆರಿಕದ 7ನೇ ಫ್ಲೀಟ್ 7th ಫ್ಲೀಟ್ ಹಿಂದೂ ಮಹಾಸಾಗರ ಬರ್ತದೆ ನಮ್ಮ ದೇಶದ ಆಕ್ರಮಣ ಮಂತ್ರ ಬಂದಾಗ ಆಗ ನಮಗೆ ಗರ್ಜನೆ ಇಂದಿರಾ ಗಾಂಧಿಯ ಗರ್ಜನೆ ಅಮೆರಿಕದ 7th ಫ್ಲೀಟ್ ಇರಬಹುದು. ಅಂಚಿನ ಒಂದು ಪ್ರಬಲ ಪ್ರಧಾನಿ ಆಗಿದ್ದಲ್ಲ ಪಾರ್ಲಿಮೆಂಟ್ ನಡೆದಾಗ ಸುಮಾರು 15,000-20,000 ಸಾಧುಗಳು ಸತ್ಯಾಗ್ರಹ ಪಾರ್ಲಿಮೆಂಟ್ ಸುತ್ತು
ಮುಂದುವರಿದೆ. ಪಾರ್ಲಿಮೆಂಟ್ನ ಎದುರು ಹಾಗೆ ಹುಡಿಯಲಿ ಅದು ಮಹಾತ್ಮ ಗಾಂಧಿಯ ಪ್ರತಿಭಟನೆ ಕೈಗೊಳ್ಳಲಾಗುವುದು. 20,000 ಸಾಧನೆ ಈ ದೇಶದ ಇಂದಿರಾ ಗಾಂಧಿ ಅಕ್ಕಂದು ಲಾಠಿಚಾರ್ಜ್ ಮಾಡ್ತಿದೆ. ರೈತರಿಗೂ ಮರಣದ ಮೆರವಣಿಗೆಯಲ್ಲಿ ಸುಮಾರು 300 ಜನ ಸಹಿತ ಅಂಡಾಗ ಸುಖ ಕಷ್ಟ ವಿಚಾರ ನಂತರ ಬದುಕಿದ್ದೀನಿ. ಇಂದಿರಾ ಗಾಂಧಿ ಅತ್ಯಂತ ಪ್ರಬಲ ಪ್ರಧಾನಿ ಆಗಿದ್ದಾರಲ್ಲ, ಗುಂಡು ಹಸುವಾಯಿ ಲಾಠಿಚಾರ್ಜ್ ಓಲಮಂತಂದೆ 6 ನಡತೊಂದು ಬರ್ತದೆ. ಸಾಧುಗಳ ಎದುರು ಅಗಲ ಒಟ್ಟಿಗೆ ಕುಳ್ಳು ಸಮಾಧಾನ ಅಗಲ ಹೆಚ್ಚಿನ ದೂರ ಏನೊಂದು ಸುಮಾರು 1 ಗಂಟೆ ಕೊಡ್ತದೆ. ಹಾಗಾಗಿ ಸಮಾಧಾನವನ್ನು ಹಂಚಿದ ಪ್ರಧಾನಿ ಅವರು ಕಾಂಗ್ರೆಸ್. ಇಂದಿರಾ ಗಾಂಧಿ ನರೇಂದ್ರ ಮೋದಿ ವ್ಯತ್ಯಾಸ ಪಂಚಗಳ ವಿಚಾರ ನಿಗಳು ಆಲೋಚನೆ ಮಾಡಬಹುದು. ಇಡೀ ಕೋವಿಡ್ ನಿರ್ಧಾರ ಮೊದಲ ಈ ಬಿಜೆಪಿಯ ಆಡಳಿತದ ಉದಾಹರಣೆ ಉದ್ಯೋಗಗಳೇ ಒಂದು ವರ್ಷ ಸುಮಾರು ಲಕ್ಷಾಂತರ ಮಂದಿ ಜನರಿಗೆ ಉದ್ಯೋಗ ಕಳೆಯುವಂತಹ ಪರಿಸ್ಥಿತಿ ಬರ್ತದೆ. ನಮ್ಮ ಈಚೆ ಎನ್ಡಿಎ ಯುದ್ಧದ ಬಿಜೆಪಿಯ ಆಡಳಿತ ಪ್ರಕಾರ ಈ ಸುಮಾರು 7.7% ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ. ನಮ್ಮ ಉದ್ಯೋಗ ಅಥವಾ 1%, 2% ಮಾತ್ರ ಉದ್ಯೋಗ ಕಡಿಮೆ ಆಗುತ್ತೆ. ಗವರ್ನರ್ ಕೆಲಸ ಇತ್ತು, ಕೈಗಾರಿಕೆ ಇರ್ತಾರೆ. ನಮ್ಮ MRP ಪತ್ತಿನಂಚಿನ ಲಾಭವು ಸುಮಾರು 32 ಕೋಟಿ ರೂಪಾಯಿ. ಈಗಲೇ ಮಂಗಳೂರು ಲೇಡಿ ಗೋಷನ್ ಆಸ್ಪತ್ರೆ ಉಂಟು. ಆ ಲೇಡಿ ಗೋಷನ್ ಆಸ್ಪತ್ರೆಗೆ 32 ಕೋಟಿ ರೂಪಾಯಿ ಕೊಟ್ಟು ಅವಳ ಪಾಪದ ಒಂದು ಹೆರಿಗೆ ಆಯ್ತು. ಇದರಲ್ಲಿ ಜೋಕೆ ಆಸ್ಪತ್ರೆ 32 ಕೋಟಿ ರೂಪಾಯಿ ಕೊಟ್ಟು ಯಾರು ಆ ಲೇಡಿ ಗೋಷನ್ ಆಸ್ಪತ್ರೆಯನ್ನು ಪುನರ್ನಿರ್ಮಾಣ ಖಾಸಗಿ ಆಸ್ಪತ್ರೆ ಆತ ಅನುಕೂಲತೆ ಈಗ ಒಂದು ಕೆಲಸ ಬಿಜೆಪಿ ಇನ್ನು ಹೊರಪಾಟ ಕಾರ್ಕಳ ಆಸ್ಪತ್ರೆಗಳ ವೈದ್ಯಕೀಯ ಕಾಸು ಕೊಟ್ಟು ಒಂದು ಅತ್ಯದ್ಭುತವಾದ ಒಂದು ಆಸ್ಪತ್ರೆ ಇದೆ. ನಮ್ಮ ಮನ ಸುಬೋಧರವರಿಗೆ ಮಾತನಾಡುತ್ತೇವೆ. ಕಾರ್ಕಳದ ಮುನ್ಸಿಪಾಲಿಟಿಗೆ ಎಷ್ಟು ಕೋಟಿ ಕೊಡಿ? ಸುಮಾರು 7 ಕೋಟಿ ನಮ್ಮ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ರೂಪಾಯಿ ಅದು 15 ಕೋಟಿ ಕೊಟ್ಟಿಲ್ಲ. ಇತ್ತೀಚೆಗೆ ನಮ್ಮ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಬೈದಿದೆ, ಒಂದು ಪೈಸೆ ಕೊಡ್ತೀರಾ? ಇಂಗ್ಲೆಂಡ್ ಅವಲೈತೆ ಮುನ್ಸಿಪಾಲಿಟಿ ಅಕ್ರಮವಾಗುತ್ತೆ. ಮುನ್ಸಿಪಾಲಿಟಿ ಸ್ವಾಧೀನ ಕೆಲಸ ಅಧಿಕಾರ ಕಬಳಿಸ್ತಾರೆ. ಅಣ್ಣ ಊರಿಗೆ ಸಹಾಯ ಮಾಡ್ತಾರೆ. ಒಂದು ಕೆಲಸ ಆಗ್ತಿಲ್ಲ ದರಖಾಸ್ತು ಕೊಡ್ತೀವಿ ಕಾಂಗ್ರೆಸ್, ಭೂಮಸೂದೆ ಭೂಮಿ ಕೊಡ್ತೀವಿ ಕಾಂಗ್ರೆಸ್, ಜನಗಳಿಗೆ ಮಾಧ್ಯಮ ಇಂಜಿನಿಯರ್ ವಿದ್ಯಾಭ್ಯಾಸ ಶಿಕ್ಷಣ ಅವರನ್ನು ನಾವು ಕಾಂಗ್ರೆಸ್ ಇದೆ. ಎಬ್ರಿಡಿ ಕಾಲೇಜ್ ಅವರನ್ನ ಅದೇ ವಿದ್ಯಾರ್ಥಿ ಅక్కడ ಪಾಪದ ಕಾಲೇಜ್ ಅರ್ಪಣೆ ಮಾಡ್ತಾರೆ. ಜೂನಿಯರ್ ಕಾಲೇಜ್ ಮಾಡ್ತಾರೆ. ಇದೆ ಕಬ್ಬಿನಾಲೆ ಬೋರೆ ಸಾಧ್ಯತೆ ಜಿ ಭೂಮಿ ಬರೋದಿತ್ತು. ಕಬ್ಬಿನಾಲೆ ರಸ್ತೆ ಆಗ್ತದೆ, ಮುನಿಯಾದ ಸೇತುವೆ ಆಗ್ತದೆ. ಮೂಲೆ ಮಾಡ್ತದೆ. ನಮ್ಮ ಮಗುನ ಒಂಜಿ ಸೇತುವೆ ಕೊಡ್ತೇವೆ ಉಂಟಲ್ಲ, ಒಂದು ರಸ್ತೆ ಮಾಡ್ತೇವೆ. ಇದು ಅದೇ ಕಾರಣಕ್ಕೆ ಅಜೆಂಟ್ ಮನೆಗೋಡಿಗೆ ಸೇರಿದಪ್ಪ ಪುಟ್ಟ ಏತು ಆಜಿ ಸೇತುವೆ ಅವು ಕಾಂಗ್ರೆಸ್ ತಗೊಂಡು ಬಂದ್ವಿ. ಆಜಿ ಸೇತುವೆ ಯಾರನ್ನ ಇತ್ತೆ ಮಾತ್ರ ಅನುಕೂಲ ಉಂಟು. ಅಲ್ಲಿ ಹತ್ರ ಕಾಂಗ್ರೆಸ್ ಏನು ಮಾಡಿದೆ? ಆಗ ಬಡವರ ಪರವಾದ ಪರೀಕ್ಷೆ ಒಂದು ನಾವು ಬೋರ್ಡಿನ ಅಗತ್ಯ ಅಧಿಕಾರಕ್ಕೆ ಒಳ್ಳೆ ರಾಜ್ಯಗಳಲ್ಲಿ ಅಗಲಿಗೆ ಸೋಪಾನಗಳು ಜನಗಳ ಸೋಪಾನ ಅವರಿಗೆ ಆಕ್ರೋಶ ಬಿಜೆಪಿ ಸರ್ಕಾರ, ಕೇಂದ್ರದ ಸರ್ಕಾರ, ರಾಜ್ಯದ ಆ ಬಿಜೆಪಿ ಸರ್ಕಾರದ ಒಂದು ಅನ್ಯಾಯಗಳಿಂದ ಜನಗಳ ಮನಸ್ಸನ್ನು ಆಕ್ರೋಶ ಉಂಟು. ಆ ಆಕ್ರೋಶವು ನಮ್ಮ ಧ್ವನಿಯ ಅಧಿಕಾರದಲ್ಲಿ
ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ಶಿವಕುಮಾರ್ ಸಿದ್ದರಾಮಯ್ಯನವರು ಜನಧ್ವನಿ ಮಟ್ಟಿನ ಒಂದು ಜನ ಸಂಘಟನೆ ಮತ್ತು ಜನಗಳ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸಂಘರ್ಷ ಈ ಎರಡು ಕಾರಣನೇ ಈ ಕಾರ್ಯಕ್ರಮಗಳು ಎಲ್ಲ 3 ತಾರೀಕಿಗೆ ಎಲ್ಲ ಲೋಕಸಭಾ ಕ್ಷೇತ್ರವಾದ ದೇವನಹಳ್ಳಿ ಬೊಕ್ಕೋಜಿ ಕ್ಷೇತ್ರವಾದ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರಗಳು 3 ತಾರೀಕು ಜನಧ್ವನಿಯ ಮಹಾ ಆಕ್ರೋಶದ ಮಲ್ಲ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿಕೊಂಡು ಆದ ನಂತರ ಈ ಕೋವಿಡ್ ಬಂದ ಆಕ್ಸಿಡೆಂಟ್ ಆದರೆ ಸುಮಾರು 1 ವರ್ಷ ಬಂದ ಆಯ್ತು ಅಂಡ್ ನಾನೈತೆ ಐದು ಕೊಡಿದಿರ ವ್ಯಾಕ್ಸಿನೇಷನ್ ಶುರುವಾಗಬೇಕು ಹತ್ರ ಜನ ಬರ್ತಾರೆ ಈ 23ನೇ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿದೆ ಇದ್ದೀರಿ ನೀವು ಸರ್ವೆ ಏನು ಅಭ್ಯರ್ಥಿ ಮಂತ್ರಿ ಬಗ್ಗೆ ಒಂದು ಮಾತನಾಡ್ತೀವಿ ಏನಾದ್ರು ಅಭ್ಯರ್ಥಿ ಮಂತ್ರಿ ಕಾಂಗ್ರೆಸ್ ಮಾಡಿದ್ದಿಲ್ಲ ಹೋರಾಟ ಗೆತ್ತದೆ ಆಮೇಲೆ ಇಲ್ಲ ಆದರೆ ಹೋರಾಟಗಳು ಗೌರವ ಅಭ್ಯರ್ಥಿ ನಿಖಲಿ ಎಲ್ಲ ಪಂಚಾಯತ್ ಆಮಂತ್ರಣಲ್ಲ ಪ್ರಶ್ನೆ ಇದ್ವಿ ಅದೇ ನೀವು ಆ ಕಾಂಗ್ರೆಸ್ ಶಕ್ತಿని ಹೆಚ್ಚಿಸದೆ ಆ ಶಕ್ತಿದೊಟ್ಟಿಗೆ ನಿಖಿಲ ಶಕ್ತಿಯ ಸೇರದೆ ನಿಖಿಲ ಅಭ್ಯರ್ಥಿ ಆಯ್ತು ಹತ್ರ ಎಲ್ಲ ಪಾಕೆಟ್ ಇದೆಯಾ ಅನ್ನೋ ಅಭ್ಯರ್ಥಿಗಳಿಂದ ಕಾರ್ಯಕ್ರಮ ಮಾಡಿದ್ರು ನಿಖಿಲ ಸ್ವಂತ ಸಾಮರ್ಥ್ಯವನ್ನು ತೋರಿಸ್ಕೊಂಡು ಹೆಚ್ಚಿನ ಕೆಲಸ ಮಾಡ್ತಾರೆ ಫೀಲ್ಡ್ ವಾಹನದಲ್ಲಿ ಪಕ್ಷ ಆರ್ಗನೈಸ್ ಮಾಡ್ತಾರೆ ಅಂಚಾಲ ಯಾರ ಎಲ್ಲ ಡೆಲ್ಲಿಗೆ ಹೋದ್ರು ಬೆಂಗಳೂರಿಗೆ ಹೋದ್ರು ಯಾರು ಅದನ್ನ ಡೆಲ್ಲಿಗೆ ಹೋದ್ರು ಬೆಂಗಳೂರಿಗೆ ಹೋದ್ರು ಯಾರು ಮಂತ್ರಿ ಆಗಿರ್ತಾರೆ ಅದಕ್ಕೆಲ್ಲ ಇಲ್ಲಿ ಬೀಚ್ ಕಳಿಸೋರು ಆ ಹೋರಾಟದ ಕಷ್ಟ ನಮ್ಮ ನಾಯಕರು ಶುರು ಅನುಭವಿಸೋರು ಜನಗಳ ಕಷ್ಟವು ಶೀಲ್ ಈಗ ಒಂದು ಕವಚವಾದ ಕೆಲಸ ನಮ್ಮ ನಾಯಕರು ಜವಳಿಯರು ಮಲ್ಪರೆ ಕಲ ಶುರು ಜನ ಅಪಾಯದ ಆಕ್ರಮಣವನ್ನು ಎದುರಿಸುವಂತಿನ ಆ ಶಕ್ತಿ ಹೀಗೆ ಮುಖಂಡರಲ್ಲಿ ಬರ್ತದ ಮಾತ್ರ ನಮ್ಮ ಪಕ್ಷಗಳ ಬರಲು ಸಾಧ್ಯ ನನ್ನ ತಮಿಳುನಾಡು ನಮ್ಮ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ತಮಿಳುನಾಡು ನಮ್ಮ ಪಾಂಡಿಚೇರಿಯಿಂದ ಚುನಾವಣೆಗಳ ನಿರ್ವಹಣೆಯ ಅಧಿಕಾರ ಕೊರ್ಡಿನೇಟ್ ಆದರೆ ಯಾರು ಏಪ್ರಿಲ್ ಕೂಡ ಅದೊಂದು ಜಾಸ್ತಿ ಕೂಡ ಆದರು 5 ಗೊತ್ತಾಗಿಲ್ಲ ನಮ್ಮ ಬೆಂಗಳೂರು ಇಡೀ ಕಾಂಗ್ರೆಸ್ ಯಾರನ್ನ ಬರೀ ಕಾರ್ಯಕ್ರಮಕ್ಕೆ ಜಾಸ್ತಿ ಬರುತ್ತೆ ಸಂಘಟನೆ ಗ್ರಾಮ ಸಂಘಟನೆ ಕೂಡ ಹಳ್ಳಿ ಸಂಘಟನೆ ಕೂಡ ಮಾಧ್ಯಮದ ಹುಡುಗಿಯರು ಕೆಲಸ ಮಾಡ್ಕೊಂಡಿರ್ತೀನಿ ನಾನು ಒಂದು ಕೆಲಸ ಭಾಳ ಕಷ್ಟ ಇದ್ದೀನಿ ಕೆಲವು ಸರ್ತಿ ಒಂದು ಸಮುದ್ರಕ್ಕೂ ಲಾಗಡೆ ಸೈಕಲ್ ಮಾಡಿ ಕೂಡಿ ಕೆರೆಗೆ ಲಾಗಿ ಮುಂದೆ ಕೂಡಿ ಕೆರೆಗೆ ಲಾಗಿ ಹೋಗ್ತಾರೆ ಮೀದಲ್ಲ ಅಂತ ಕೆರೆಗೆ ಲಾಗಿ ಯೋಗ ಕಾಂಗ್ರೆಸ್ NSCI ಮಾತೆಲ್ಲ ಇದು ಒಗ್ಗಟ್ಟ ಈಗ ಬರೀ ಯೋಗ ಕಾಂಗ್ರೆಸ್ ಅಥವಾ NSCI ಪದವಿ ಮುಖ್ಯ ಆಗ್ತದೆ ಒಂದೊಂದು ಸಾಧನ ಚುನಾವಣೆ ಕೂತ್ಕೊಂಡು ಕೆಲವು ಸರ್ತಿ ಜನ ಪಡಿತದ ಈ ಯೋಗ ಕಾಂಗ್ರೆಸ್ NSCI ಈ ಚುನಾವಣೆ ಸಂದರ್ಭ ಅಖಿಲಾಂಡ ಚುನಾವಣೆ ಬಂದಾಗ ಮಾತ್ರ ಹೋಗ್ತದೆ ಒಕ್ಕ ವಿಧಾನಸಭಾ ಚುನಾವಣೆ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಲೋಕಸಭಾ ಚುನಾವಣೆ ಹೋಗ್ತದೆ ಹೌದಾ ಈಗ ಶಕ್ತಿನೇ ಚುನಾವಣೆ ಬಡವರ ಸಂಘಟನೆ ಬೇಕು ಹೋರಾಟಗಳು ಬೇಕು ಇತರ ಬಿಜೆಪಿಯ ಕೇಂದ್ರ ಸರ್ಕಾರದ ಮುಖ ರಾಜ್ಯ ಸರ್ಕಾರದ ದೌರ್ಜನ್ಯದ ವಿರುದ್ಧ ಈ ಬಿಜೆಪಿಯ MLA ದೌರ್ಜನ್ಯದ ವಿರುದ್ಧ ಹೋರಾಟ ಆ ಹೋರಾಟಗಳು ಶಕ್ತಿ ಬರ್ತದೆ ಹೋರಾಟ ಮಾಡುವ ಶಕ್ತಿ ಕಾಂಗ್ರೆಸ್ ಬರ್ತದೆ ಮತ್ತು ಮಹಾತ್ಮ ಗಾಂಧಿ ಅತ್ಯಂತ ಭಗತ್ ಸಿಂಗ್ ಅಬ್ದುಲ್ ಮಾತಾ ಪ್ರಾಣ ಕೊಟ್ಟು ಹೋರಾಟ ಮಾಡುತ್ತದೆ ಇನಿ ಈ ಕಾಂಗ್ರೆಸ್ ಈ ಭದ್ರವಾದ ಕಲಹದಲ್ಲಿ ಕಾಂಗ್ರೆಸ್ ಆಯ್ತು ನಿಖಿಲ ಹೋರಾಟದ ಜೊತೆ ಇಟ್ಟು ಸಂಘಟನೆ ಜೊತೆ ಇಟ್ಟು ಯಾನ ನಿಖಿಲೊಟ್ಟಿಗೆ ಖಂಡಿತವಾಗಿ ಯಾನ ಗೋಪಾಲ ಭಟ್ಟ ಜಾಸ್ತಿ ಈಗಲಿಗೆ ಶಕ್ತಿ ಗೋಪಾಲ ಭಟ್ಟ ಸಾವಿರಾರು ಗೋಪಾಲ ಭಟ್ಟ ಕಾರ್ಯಕ್ರಮ ತಯಾರಾಗಿದೆ ಸುಧಾಕರ್
ಆ ಟೆನ್ಷನ್ ಇಟ್ಕೊಂಡು ಆಯ್ತು ಹತ್ರ ಇದು ಭಾಳ ಸಂತೋಷ. ఇప్పుడు సన్మానిత ఎమ్మెల్సీ యువక కాంగ్రెస్ సెక్రటరీ పంచాయతీ ಗೆದ್ದಿನట్ಲೇಗೆ ಮಹಿಳೆಯರ ಮಿಕ್ಕುಲ್ಲ ಫೀಲ್ಡ್ ಜಪ್ಪೋಡು ಸಂಘಟನೆ ಮನ್ಪೋಡು ಸಂಘಟನೆ ಬರೀ ಭಾಷಣಗಳು ಕಾಂಗ್ರೆಸ್ ಕೂಡ ಬರಲು ಸಾಧ್ಯ. ಸಂಘಟನೆ ಸಂಘರ್ಷಗಳು ಕಾಂಗ್ರೆಸ್ ಕೂಡ ಅಧಿಕಾರಿಗಳ ಬರಲಿ ವಾಹನಗಳು ಹೋರಾಟದ ಶಕ್ತಿಗಳ ವಿರುದ್ಧ ನಮ್ಮ ಮೈತ್ರಿ ಖಂಡಿತವಾಗಿ ಸಾಧ್ಯ ಉಂಟು. ಆಯ್ತು ಇದು ಭಾಳ ಸಂತೋಷ ಆಗ್ತದೆ. ಎರಡೇ ಸಭೆಗಳಿತ್ತು ಬ್ಲಾಕ್ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ ಎಮ್ಎಲ್ಸಿ ಜವಳಿ ಮಾತಾಡಬೇಕಲ್ಲ ಇಲ್ಲಿ ಮಂತ್ರ ಇಲ್ಲಿ ಕೂಡ ಅಭಿನಂದನೆ ಸಲ್ಲಿಸಲು ಅಪಘಾತ ನಮ್ಮ ಭೇಟಿಯಾಗ ನಮ್ಮ ಜನಗಳಿಗೆ ಉತ್ಸಾಹ ತುಂಬುವ ನಿರಾಶೆ ಆಗೋದಕ್ಕೆ ಅಗತ್ಯ ಐತಿ. ಇಂಥ ನಿರಾಶೆ 6 ವರ್ಷ ಆಡಲ್ಲ ಕೂಡ ಚೇತರಿಸುವ ಶಕ್ತಿ ಕಾಂಗ್ರೆಸ್ ಮಾತ್ರ ಬಿಜೆಪಿ ಈಗಲೇ ಮಾತ್ರ ಶುಭವಾಗಿ ಪಡೆದಂತೆ ಹಾರೈಸಲು ಜೈ ವಿಜಯ. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಸದಾಶಿವ ದೇವಾಡಿಗರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪನವರೇ, ವಿನಯ್ ಕುಮಾರ್ ¡Gracias!